ಕಳೆದ 1 ವರ್ಷದಿಂದನೂ ಕೂಡ ನೆಮ್ಮದಿ ಇಲ್ಲ. ಅಧಿಕಾರಿಗಳು ಮಜಾ ಹೊಡಿತಾ ಇದ್ದಾರೆ, ಲೂಟಿ ಹೊಡಿತಾ ಇದ್ದಾರೆ. ಕಳ್ಳರು ಕಾಕರ ಬ್ಯಾಂಕ್ಗಳು ಲೂಟಿ ಹೊಡಿತಾವ್ರೆ. ಹಗಲು ದರೋಡೆ, ಒಂದು ರೀತಿ ಹಗಲು ದರೋಡೆ ನಡೆದರೂ ಕೂಡ ಕಳೆದ 1 ವರ್ಷದಲ್ಲಿ ಅಧಿಕಾರ ನಡೆಸುವಂಥ ಕಾಂಗ್ರೆಸ್ ಪಾರ್ಟಿ ಜನರ ಪಾಲಿಗೆ ಸತ್ತೋಗಿದೆ. ನಾ ಕಾಂಗ್ರೆಸ್ ಪಾರ್ಟಿಗೆ ಹೈಕಮಾಂಡ್ಗೆ ರಾಹುಲ್ ಗಾಂಧಿಗೆ ಡಿಮ್ಯಾಂಡ್ ಮಾಡ್ತೀನಿ, ನಿಮ್ಗೆ ಯೋಗ್ಯತೆ ಇದ್ದರೆ, ನಿಮ್ಮ ಮಾನ ಮರ್ಯಾದೆ ಇದ್ದರೆ ಏನಾರ ಒಂದು ಡಿಸೈಡ್ ಮಾಡಿ. ಇಲ್ಲ ಸಿದ್ದರಾಮಯ್ಯ ಕಂಟಿನ್ಯೂ ಅನ್ನಿ, ಇಲ್ಲ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಕೊಡ್ತೀರಿ, ಎರಡರಾಗ ಒಂದು ತೀರ್ಮಾನ ಹೇಳ್ಬಿಡಿ. ಈ ಥರ ನಡ್ಕೊಂಡೋದ್ರೆ ರಾಜ್ಯದಲ್ಲಿ ಏನೂ ನಡೆಯಲ್ಲ. ರಾಜ್ಯದಲ್ಲಿ ಇವತ್ತು ಗುಂಡಿ ಬಿದ್ದ ರಸ್ತೆಗಳು ಇನ್ನಷ್ಟು ಗುಂಡಿಗಳು ಬೀಳ್ತವೆ, ಇನ್ನಷ್ಟು ದರೋಡೆಗಳು ನಡೆಯುತ್ತೆ. ಅದಕ್ಕೆ ಕೂಡಲೇ ಕಾಂಗ್ರೆಸ್ಸಿನ ನಾಯಕತ್ವ ತೀರ್ಮಾನ ಕೊಡಬೇಕು, ಇಮ್ಮಿಡಿಯೇಟಾಗಿ ತೀರ್ಮಾನ. ಇನ್ನೊಂದು 2 ದಿನದಲ್ಲಿ ತೀರ್ಮಾನ ಕೊಟ್ಟಿಲ್ಲ ಅಂದರೆ ರಾಜ್ಯದಲ್ಲಿ ಒಂದು ರೀತಿ ಪ್ರತಿಭಟನೆಗಳು, ಹೋರಾಟಗಳು ಶುರುವಾಗುವಂಥದ್ದು ಶತಸಿದ್ಧ. ಬೇಗ ತೀರ್ಮಾನ ತಗೊಳ್ಳಿ ಅನ್ನೋ ಒಂದು ಆಗ್ರಹವನ್ನು ವಿರೋಧ ಪಕ್ಷವಾಗಿ ನಾನು ಮಾಡ್ತಾಯಿದ್ದೀನಿ. ಭಾಳ ನಾಚಿಕೆಗೇಡಿನ ಸಂಗತಿ. ಜೈಲಲ್ಲಿ ಈಗಾಗಲೇ 2 ಕಾಂಗ್ರೆಸ್ ಶಾಸಕರು ಜೈಲಲ್ಲಿ ಸೇರ್ಕೊಂಡಿದ್ದಾರೆ. ಒಬ್ಬರು ಮೈನಿಂಗಲ್ಲಿ ದುಡ್ಡು ಹೊಡೆದು ಸೇರ್ಕೊಂಡಿದ್ದಾರೆ, ಇನ್ನೊಬ್ಬರು ಕಳ್ಳ ಬೆಟ್ಟಿಂಗ್ ಮಾಡಿ ವಿದೇಶದಲ್ಲಿ ದುಡ್ಡು ತೊಗೊಂಡೋಗಿಟ್ಟು ಚಿನ್ನ ಸಿಗಾಕ್ಕೊಂಡಿದ್ದಾರೆ. ಈಗ ಅವ್ರ ಓಟು ಕೇಳೋಕ್ಕೆ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಬಂದಿದೆ ಅಂದರೆ ಕಾಂಗ್ರೆಸ್ ಎಂಥ ಹೀನಾಯ ಪರಿಸ್ಥಿತಿಯಲ್ಲಿದೆ ಅಂತ ರಾಜ್ಯದ ಜನ ಅರ್ಥ ಮಾಡ್ಕೊಂಡು ಜೈಲಿಗೆ ಹೋಗಿ ಬೆಂಬಲ ಕೇಳೋವಂಥದ್ದು ಇತಿಹಾಸದಲ್ಲಿ ನಾನು ನೋಡಿದ್ದೀನಿ. ಕಾಂಗ್ರೆಸ್ ಈ ಥರದ ಪಾಡು ಬಂದಿರೋವಂಥದ್ದು ಭಾಳ ಶೋಚನೀಯ ಅಂತ ಅನಿಸ್ತದೆ. ಕಾಂಗ್ರೆಸ್ ಎಲ್ಲದಕ್ಕೂ ಅದೇನೋ ಹೇಳ್ತಾರಲ್ಲ ಕಾಟ, ಎಲ್ಲರಿಗೂ ಶನಿದೇವನ ಕಾಟ ಅಂದಂಗೆ ನಮ್ಮ BJP ಮೇಲೆ ಯಾಕಪ್ಪ ಹೊರಿಸ್ತೀರಾ? ಅಲ್ಲಿ ಕೇಂದ್ರದಲ್ಲಿ ಹೋದರೆ ಎಲ್ಲದಕ್ಕೂ ಮೋದಿ ಕಾಟ, ಇಲ್ಲಿ ಬಂದರೆ ಕರ್ನಾಟಕ ಬಂದರೆ ಎಲ್ಲದಕ್ಕೂ ವಿರೋಧ ಪಕ್ಷ ಕಾರಣ ಅಂತಾರೆ. ಹಂಗಾರೆ ನೀವೇನು? ಕಾಂಗ್ರೆಸ್ ಪಾರ್ಟಿ ಏನು? 136 ಜನ ಬೆಂಬಲ ಇಟ್ಕೊಂಡು ನಾವು 63 ಜನ ಇರೋರ ಮೇಲೆ ಆಪಾದನೆ ಮಾಡ್ತಿರಲ್ಲ. ನಿಮ್ಮ ಪಾರ್ಟಿನ ಅಷ್ಟು ಕಂಟ್ರೋಲ್ ಇಟ್ಕೊಳಕ್ಕೆ ಯೋಗ್ಯತೆ ಇಲ್ಲ ಅಂದರೆ ವಿರೋಧ ಪಕ್ಷ ಅಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳ್ತಾ ಇದ್ದೀರಾ? ವಿರೋಧ ಪಕ್ಷ ಸ್ಟ್ರಾಂಗ್ ಆಗಿದೆ ಅನ್ನೋದನ್ನು ಸುರ್ಜೇವಾಲಾ ಅವರು ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷದ ಕಾಟ ತಡ್ಕೊಳಕ್ಕಾಗ್ತಾ ಇಲ್ಲ ಅಂದರೆ ವಿರೋಧ ಪಕ್ಷ ಸ್ಟ್ರಾಂಗ್ ಇದೆ ಅನ್ನೋದು ಅರ್ಥ ಆಗಿದೆ ಕಾಂಗ್ರೆಸ್ ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.